ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ನಾನಂತೂ ಭಾಳ ಚಲೋ ಮತ್ತು ಆರಾಮದಿ ನೋಡ್ರಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಮೊದಲು ತಲುಪ್ತವೆ. ಸ್ನೇಹಿತರೆ ನೋಡ್ರಿ, ತುಂಬ ಜನರಿಗೆ ಕೂದಲು ಬೆಳೆಯುವ ಸಮಸ್ಯೆ ತುಂಬಾ ಇರ್ತದೆ. ಹದಿಹರೆಯದಲ್ಲಿ ಕೂದಲು ಬೆಳೆಯುವ ಸಮಯದಲ್ಲಿ ಸರಿಯಾಗಿ ಬೆಳೆಯೋದಿಲ್ಲ ಮತ್ತು ಗುಂಗರ ಕೂದಲುಗಳು ಮತ್ತು ಕೂದಲು ಜಿಡ್ಡು ಹಿಡಿಯೋದು ಮತ್ತು ಉದುರೋದು ಈ ಥರ ಸಮಸ್ಯೆ ಮತ್ತು ಬೆಳೆದರೂ ಸಹ ತೆಳ್ಳಗೆ ಬೆಳೀತಾ ಇರುತ್ತವೆ. ಸ್ನೇಹಿತರೆ, ಕೂದಲುಗಳ ಎಲ್ಲ ಸಮಸ್ಯೆಗೆ ಪರಿಹಾರ ಇದೇ ಒಂದು ರೆಮಿಡಿ ರಾಮಬಾಣವಾಗಿದೆ. ನೋಡಿರಿ ಸ್ನೇಹಿತರೆ, ಮೊದಲಿಗೆ ನೋಡಿರಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಮೆಂತ್ಯನ ತೊಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ತೊಗೊಂಡಿದ್ದೇನೆ ಮತ್ತು 3 ಎಲೆಯಷ್ಟು ಕರಿಬೇವು, ದೊಡ್ಡ ಎಲೆಯಷ್ಟು 3 ಎಲೆಯಷ್ಟು, ಒಂದು 20ರಿಂದ 30ರಷ್ಟು ಕರಿಬೇವು ಎಲೆಯನ್ನು ತೊಗೊಂಡಿದ್ದೇನೆ. ಸ್ನೇಹಿತರೆ ನೋಡಿರಿ, ಮತ್ತೆ ಅದು ಮುಳುಗುವಷ್ಟು ನಾನು ನೀರನ್ನು ಹಾಕ್ತಿದ್ದೆ. ನಾರ್ಮಲ್ ನೀವು ತಣ್ಣೀರು ಹಾಕಿ ನೋಡಿ ಸ್ನೇಹಿತರೆ, ಇವುಗಳನ್ನು ಮಿಕ್ಸ್ ಮಾಡಿ ಒಂದು 15 ನಿಮಿಷ ಮತ್ತು 20 ನಿಮಿಷಗಳ ಕಾಲ, ಒಂದು ಅರ್ಧ ಗಂಟೆ ಇಡಿ ಸ್ನೇಹಿತರೆ. ಇದನ್ನು ಮಿಕ್ಸ್ ಮಾಡಿ ನೋಡಿ. ಇದು ಮೆಂತ್ಯ, ನಾನು ದಪ್ಪ ಮೆಂತ್ಯನ ತೊಗೋತಿಲ್ಲ, ಸಣ್ಣ ಮೆಂತ್ಯನ ಇದ್ದರೆ ಯೂಸ್ ಮಾಡಿ, ತುಂಬಾ ಎಫೆಕ್ಟಿವ್ ಆದ ರೆಮಿಡಿ ಕೊಡುತ್ತೆ. ನೋಡಿ ಸ್ನೇಹಿತರೆ, ಒಂದು ಅರ್ಧ ಗಂಟೆ ನಾನು ನೆನೆಸಿದ ನಂತರ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಈ ರೀತಿ ಕಲರ್ ಚೇಂಜ್ ಆಗಬೇಕು. ನಂತರ ನೋಡಿರಿ, ನಾನು ಇಲ್ಲಿ ಒಂದು ಪಾತ್ರೆನ ತೋರಿಸ್ತಾ ಇದ್ದೀನಲ್ವ ಸ್ನೇಹಿತರೆ, ಇದು ನಮಗೆ ಇದು ಮಾಡೋದಕ್ಕೆ ಅಂತ ಇದನ್ನು ಫಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸ್ನೇಹಿತರೆ. ಇದೊಂದು ಪಾತ್ರೆನ ನೋಡಿ, ಅದಕ್ಕೆ ನಾನು ತೊಗೊಂಡಿಕರ್ತ ನೀರು ಮತ್ತು ಇದು ಮೆಂತ್ಯ ಮತ್ತು ಕರಿಬೇವು ಎಲೆಗಳನ್ನು ಹಾಕ್ತಾ ಇದ್ದೀನಿ. ಹಾಕಿ ಅದೇ ಬೌಲಲ್ಲಿ ನೋಡಿರಿ, ಮತ್ತೆ ನಾನು ಯಾವ ರೀತಿ ನೀರನ್ನು ತೊಗೊಂಡಿದ್ದೀನಲ್ವ ಮೊದಲು, ಅದೇ ಬೌಲಲ್ಲಿ ಮತ್ತೆ ಅದರಷ್ಟೇ ನೀರನ್ನು ಕ್ವಾಂಟಿಟಿಯಾಗಿ ತೊಗೋತಾ ಇದ್ದೀನಿ. ನೋಡಿರಿ, ಇಷ್ಟು ನೀರು ಕ್ವಾಂಟಿಟಿಯಾಗಿ ಆಗಿದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ ಅದರದ್ದು ನೋಡ್ಬೋದು ನೀವು. ನೋಡಿರಿ, ಗ್ಯಾಸ್ನ ಆನ್ ಮಾಡಿಬಿಟ್ಟು ನೋಡಿರಿ, ನಾನು ಇಲ್ಲಿ ಒಂದು 15 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ತಾ ಇದ್ದೀನಿ. ಕುದಿಸಿದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಒಂದು ಜಾಲಿ ಅಥವಾ ಏನಾದರೂ ಇದ್ದರೆ ಅದರಲ್ಲಿ ಸೋರಿಸ್ಕೊಳ್ಳಿ ನೀವು ಆ ನೀರನ್ನು. ನೋಡಿ, ತುಂಬಾ ಎಫೆಕ್ಟಿವ್ ಆಗಿದೆ. ಇದನ್ನು 2 ಟೈಮ್ ಹಚ್ಚುತ್ತಾ ಬನ್ನಿ ನಿಮ್ಮ ಕೂದಲಿಗೆ. ಹಚ್ಚಿ ಹಾಗೆ ಬಿಡಿ, ಒಣಗುವ ಅವಶ್ಯಕತೆ ಏನಿಲ್ಲ, ತಾನೇ ಒಣಗುತ್ತೆ. ತುಂಬಾ ಎಫೆಕ್ಟಿವ್ ಮತ್ತು ಯೂಸ್ಫುಲ್ ರೆಮಿಡಿ ಆಗಿದೆ. ಇದನ್ನು ದಿನ 2 ಟೈಮ್ ಹಚ್ಚಿ ಸ್ನೇಹಿತರೆ. ಹಚ್ಚಿ ನೀವು ಹಾಗೆ ಬಿಟ್ಟರೆ ನಡೆಯುತ್ತೆ ಅಥವಾ ತೊಳ್ಕೊಂಡ್ರೆ ನಡೆಯುತ್ತೆ, ಯಾವ ರೀತಿ ಬೇಕು ಆ ರೀತಿ ಮಾಡಿ. ಇದನ್ನು ನೀವು ಚೆಲ್ಲಕ್ಕೆ ಹೋಗಬೇಡಿ, ಮತ್ತು ಯೂಸ್ ಮಾಡ್ಕೊಳ್ಳಿ.